ಹೋಗಿ ಕ್ಯಾಶ್ ಕೌಂಟರ್ ತವ ಕುತ್ಕೊಳ್ಳಿ, ನಾನು ಪಾರ್ಸಲ್ ಕೊಡ್ತೀನಿ. ವಿದ್ಯಾ, ನೀನು ಇವತ್ತಿಂದ ಕೆಲಸ ಬರೋದು ಬೇಡ ಕಣವ. ಯಾಕೆ ಇದ್ದಕ್ಕಿದ್ದಾಗ ಹಿಂಗೆ ಹೇಳ್ತಾ ಇದ್ದೀರಾ? ನೋಡವಾ, ಯಾಕೆ ಏನು ಅಂತ ನಿನ್ನಂತವ ಕೇಳೋದಕ್ಕಿಂತ ಹೋಗಿ ನಿಮ್ಮ ಅವ್ರ ಹತ್ರ ಕೇಳು, ಗೊತ್ತಾಯ್ತದೆ. ಅಣ್ಣ, ನಮ್ಮ ಮಾವನ ತವ ಕೇಳ್ಬೇಕಾ? ನನಗೊಂದು ಅರ್ಥ ಆಯ್ತಾ ಇಲ್ಲ ಅಣ್ಣ. ಹೇಳುದ್ನಲ್ವಾ, ಹೋಗಿ ನಿಮ್ಮ ಮಾವನ ಹತ್ರ ಕೇಳು, ಎಲ್ಲ ಗೊತ್ತಾಯ್ತದೆ. ಸರಿನಾ? ಆಯ್ತನಾ? ಬೇಗ ಮಾತಾಡ್ಲ ಏನ್? ಓಹೋ, ಎಳೆ ಮಗು ಅಳ್ತಾ ಇದೆ. ಫೀಡಿಂಗ್ ಬಾಟ್ಲು ಕೊಡ್ತೀರಾ ನೋಡಿ. ನೀವಿಬ್ರು ಅವನಿಗೆ ಸಮಾಧಾನ ಮಾಡಕ್ ಬಂದಿದ್ದೀರಾ? ನೋಡು ನವ್ಯ, ನನ್ನ ಮಗ ಶಾನೇಸು ರಾತ್ರಿ ಆಗಿರೋದನ್ನ ನೆನಪಿಸ್ಕೊಂಡು ನನ್ನ ಮಗ ಕೊರಗ್ತಾರದ ನನ್ನ ಕೈಲಿ ನೋಡಕ್ಕಾಯ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮೀ, ನಿಮ್ ಮಗನ ಯಾರು ಸೆನ್ಸಿಟಿವ್ ಅಂತ ಹೇಳ್ತಿರೋದು? ಬರೀ ಕೆಟ್ಟದನ್ನೇ ಯೋಚನೆ ಮಾಡೋ ದೊಡ್ಡ ಯೂಸ್ಲೆಸ್. ಮನುಷ್ಯನ್ಗೆ ಮಾಡಕ್ಕೆ ಅಂತ ಒಂದು ಕೆಲಸ ಇರಬೇಕು, ಇಲ್ಲ ಅಂದ್ರೆ ಬರೀ ಈ ರೀತಿ ಕೆಟ್ಟದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ನೋಡು, ಅವನೇನು ಕೆಲಸ ಮಾಡಕ್ಕೆ, ಅವನೇನಿದ್ರು ವ್ಯವಹಾರ ನೋಡ್ಕೊಳ್ಳೋದು ಆಟೆ. ಇವನ್ ಬಂಡವಾಳ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಬೇಡಿ. ಬುಡದ ಸಮೇತ ಎಲ್ಲನೂ ಬಿಚ್ಚಿಡ್ತೀನಿ. ಇವನೇನು, ಇವನ್ ಯೋಗ್ಯತೆ ಏನು, ಇವನ್ ನೋಡ್ಕೊಳ್ಳೋ ವ್ಯವಹಾರಗಳು ಎಲ್ಲನೂ ನನಗೆ ಗೊತ್ತಿದೆ. ಹಾಪ ಹೇಳವ ಮಗಳೇ, ಆರಾಮಾಗಿದ್ಯಾ? ಆರಾಮು, ಅದು ಈ ಮನೇಲಿ. ಹೇಗಪ್ಪ ಸಾಧ್ಯ? ಯಾಕೆ ಮಗಳೇ, ಏನಾಯ್ತು? ಮತ್ತಿನ್ನೇನಪ್ಪ, ಗಂಡ ಆದವನು ಹೇಗಿದ್ರು ಪರವಾಗಿಲ್ಲ, ಆದ್ರೆ ಹೆಂಡತಿಗೆ ನಂಬಿಕಸ್ತ ಆಗಿರ್ಬೇಕು, ದುಡ್ದು ತಂದು ಕೊಡೋನಾಗಿರ್ಬೇಕು. ಆದ್ರೆ ಇಲ್ಲಿರೋ ಎಲ್ರು ಸೋಮಾರಿಗಳೇ. ಅದ್ರಲ್ಲೂ ನಿಮ್ಮ ಅಳಿಯ ಅಂತೂ ದೊಡ್ಡ ಸೋಂಬೇರಿ. ಕೂತು ಕಾಲ ಕಳಿಯೋದ್ರಲ್ಲಿ ನಂಬರ್ 1. 24 ಗಂಟೆನೂ ಯಾರು ಮೋಸ ಮಾಡ್ಬೇಕು, ಹೇಗ್ ಕಾಲ ಕಳಿಬೇಕು ಅಂತ ಯೋಚನೆ ಮಾಡ್ಕೊಂಡೆ ಕೂತಿರ್ತಾನೆ. ನನಗೆ ಬರ್ತಾರೋ ಕೋಪ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋದತ್ತಾ? ಹೊಸ ತಾಳ್ಮೆ ತಗೋ. ಅಲ್ಲಿ ಯಾರವ್ರೆ, ಫೋನ್ ಕೊಡು. ನಮ್ಮ ಮದರ್ ಇನ್ ಲಾನೇ ಇದಾರೆ, ಅವ್ರಿಗೆ ಕೊಡ್ತೀನಿ, ಮಾತಾಡಿ. ತಗೊಳ್ಳಿ, ನಮ್ಮಪ್ಪ ಮಾತಾಡ್ಬೇಕಂತೆ. ಹೇಳಿ ಬೀಗ್ರೆ. ಏನ್ ಹೇಳೋದು, ಮದ್ವೆ ಅಂತೂ ಆಯ್ತು, ಇನ್ಮೇಲಾರ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಕೊಂಡು ಹೆಂಡ್ರ ಮಕ್ಕಳನ್ನ ಸಾಕೊಂಡು ಹೋಗುವಂತ ಬುದ್ಧಿ ಹೇಳೋದ್ಬಿಟ್ಟು ಮನೇಲೆ ಕುಣ್ಸ್ಕೊಂಡಿದ್ದೀರಾ? ನೋಡಿ, ಅದು ಸರಿ ಸರಿ, ನಮ್ಮ ಇಟ್ಗೆ ಫ್ಯಾಕ್ಟರಿ ತವಾ ಕಳ್ಸ್ಕೊಡಿ. ನಾಳೆ ಕಳ್ಸ್ಕೊಡಿ. ನಾಳೆ ಅನ್ನೋದು ಆಳು ಅಂತ ಕೇಳಿಲ್ವೇ? ನೀವಂತೂ ಒಳ್ಳೆ ಬುದ್ಧಿ ಅಂತ ಕಲಿಸ್ಲಿಲ್ಲ. ಕಡೆ ಪಕ್ಷ ನಾನಾರು ವ್ಯವಹಾರ ಕಲಿಸ್ತೀನಿ, ಕಳ್ಸ್ಕೊಡಿ. ಅಪ್ಪ ಹೇಳಿದ್ದು ಎಲ್ರಿಗೂ ಕೇಳಿಸಿದೆ ಅಂತ ಅನ್ಕೋತೀನಿ. ಮಿಸ್ಟರ್ ಸುಭಾಷ್, ಸಾರಿ ಮಿಸ್ಟರ್ ಸೋಂಬೇರಿ ಸುಬ್ಬ, ಕೇಳಿಸ್ತು ಅಂತ ಅನ್ಕೊಂಡಿ. ಬೇಗ ಹೊಡಿ. ಯಾಕಮ್ಮ, ಯಾಕೆ ನಗ್ತಾ ಇದೆಯಾ? ಸುಭಾಷ, ನಿನ್ನ ಅದೃಷ್ಟ ಕುಲಾಯಿಸ್ತು ಕಣ್. ನಿನ್ನ ಪೆದ್ದು ಮಾವ ಇಟ್ಗೆ ಫ್ಯಾಕ್ಟ್ರಿ ನಿನಗೆ ವಯಸ್ಸಂಗವನೆ. ಹೋಗು, ಕರಿತಾವನಲ್ಲ. ಹೌದೇ? ನನ್ನ ಮನ್ಸಿಗೆ ಹಂಗೆ ಅನ್ನಿಸ್ತಾರೆ ಸುಭಾಷ್. ಸರಿ ಅಮ್ಮ, ಹಂಗಿದ್ರೆ ಈಗಲೇ ಬರ್ತೀನಿ. ಅವ್ವ, ನಾನು ಈಗ ತಾನೇ ಹೇಳಿಲ್ವಾ ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ? ನೋಡು, ನಾನು ಹೇಳ್ದಂಗೆ ಈಗಲೇ ಟೈಮ್ ಬಂದ್ಬಿಟ್ಟು. ಸರಿ, ನೀನೋಗ್ಲಾ. ಅಪ್ಪಯ್ಯ, ಏನೋ ಬರ ಕೇಳ್ತೀನಿ. ಇವಳು ಯಾಕೆ ಇಲ್ಲಿಗೆ ಬಂದ್ಲು? ಇವಳು ಬಂದವಳೆ ಅಂದ್ರೆ ಏನಾದ್ರೂ ಇಸೆ ಇರ್ತದೆ ಕಣವ. ನೋಡೋಣ, ಸುಮ್ಕಿರು. ಅದೇನಿರ್ತದೆ? ಅಯ್ಯೋ, ನೋಡೋಣ ಅಂದೆ ತಾನೆ, ಸುಮ್ಕಿರು. ಮಾವಯ್ಯ, ನಿಮ್ ತವ ಒಂದ್ ವಿಚಾರ ಮಾತಾಡ್ಬೇಕಿತ್ತು. ಮಾವಯ್ಯ, ಯಾವಾಗ್ಲೂ ನಾನು ಹೋಟ್ಲು ಕೆಲ್ಸಕ್ಕೆ ಹೋಗಂಗೆ ಇವತ್ತೂ ಹೋಗಿದ್ದೆ. ಅವಾಗ ಅಲ್ಲಿ ಏನಾಯ್ತು ಅಂದ್ರೆ. ವಿದ್ಯಾ, ನೀನು ಇವತ್ತಿಂದ ಕೆಲಸ ಬರೋದು ಬೇಡ ಕಣವ. ಯಾಕೆ ಇದ್ದಕ್ಕಿದ್ದಾಗ ಹಿಂಗೆ ಹೇಳ್ತಾ ಇದ್ದೀರಾ? ಹೋಗಿ ನಿಮ್ಮ ಮಾವನ ಹತ್ರ ಕೇಳು. ಅದ ಅವ್ರು ಯಾಕೆ ಹಂಗೆ ಹೇಳಿದ್ರು ಅಂತ ದಿಟ್ಟವಾಗ್ಲೂ ನಂಗೆ ಅರ್ಥ ಆಗ್ಲಿಲ್ಲ ಮಾವಯ್ಯ. ಇವತ್ತಿಂದ ನೀನ್ ಕೆಲ್ಸಕ್ಕೆ ಬೇಡ ಅಂತ ಹೇಳ್ಕೊಳ್ಸು ಅಂತ ಫೋನ್ ಮಾಡಿದ್ದು ನಾನೇ ಕಣವ. ಇನ್ನಾಕಿಂದ ನೀನ್ ಅಲ್ಲಿಗೆ ಕೆಲ್ಸಕ್ಕೆ ಹೋಗೋದು ಬೇಡ. ಮಾವಯ್ಯ, ಕೆಲ್ಸಕ್ಕೆ ಹೋಗ್ಬೇಡ ಅಂದ್ರೆ ನನ್ನ ಜೀವನಕ್ಕೆ ಏನ್ ಮಾಡ್ಲಿ? ನನ್ನ ಓದಿಗೆ ಮತ್ತೆ ಬೆಳಗ್ಗೆಲ್ಲ ಏನ್ ಮಾಡ್ಲಿ ಮಾವಯ್ಯ ನಾನು? ನೀನು ಸ್ವಾಭಿಮಾನಿ, ನೀನೇ ಸಂಪಾದನೆ ಮಾಡಿ ಬದುಕಬೇಕು ಅನ್ನೋ ಛಲಗಾತಿ ಅಂತ ನನಗೆ ಗೊತ್ತು ಕಣವ. ಹಂಗನ್ಬಿಟ್ಟು ನೀನು ಹೋಟ್ಲಲ್ಲಿ ಕೆಲಸ ಮಾಡ್ಬೇಕು ಅಂತ ಏನಿಲ್ವಲ್ಲ. ಹಂಗೆ ನನಗೆ ಪಾರ್ಟ್ ಟೈಮ್ ಕೆಲಸ ಯಾರು ಕೊಟ್ಟಾರ ಮಾವಯ್ಯ? ನಾನು ಕೊಡ್ತೀನಿ. ಹೆಂಗಿದ್ರು ಗೋವಿಂದ ಊರಿಗೆ ಹೋಗೋನು. ಅವ್ನು ಇಲ್ಲಿದ್ರು ಲೆಕ್ಕನೆಲ್ಲ ನೋಡ್ಕೊಂಡು ಆಡಿಟರ್ ರಿಪೋರ್ಟ್ ಕೊಡೋದಕ್ಕೆ ಅವ್ನಿಗೆ ಚಾನೆ ಕಷ್ಟ ಆಗ್ತಾ ಇತ್ತು. ಇನ್ಮ್ಯಾಕಿಂದ ನೀನು ಕೆಲಸ ಮಾಡ್ಬಿಡುವ. ಕಾಲೇಜ್ಗೆ ಹೋಗಿ ಬಂದ್ಮೇಲೆ ಈ ಲೆಕ್ಕನೆಲ್ಲ ನೀನೇ ನೋಡ್ಕೊ. ನೀನು ಕೆಲಸ ಮಾಡ್ದಂಗೂ ಆಯ್ತದೆ, ನನಗೆ ಸಹಾಯನೂ ಆಯ್ತದೆ. ನೋಡಿ ಮಾವಯ್ಯ, ಇಲ್ಲಿ ಗಂಟ ನಿಮ್ ಯಾವ ಮಾತನ್ನು ನಾನು ತಿರಸ್ಕಾರ ಮಾಡಿಲ್ಲ. ಆದ್ರೆ ಈ ವಿಷಯದಲ್ಲಿ ನಾನು ನಿಮ್ಮ ಮಾತನ್ನ ಒಪ್ಕೊಳ್ಳೋದಕ್ಕಾಗಕ್ಕಿಲ್ಲ. ನಾನು ಇವತ್ತೆಲ್ಲ ಇಲ್ಲೇ ಇರ್ತೀನಿ, ಕಳಿಸ್ಕೊಡ್ತೀನಿ ಬಿಡಿ. ಸರಿ, ಪರವಾಗಿಲ್ಲ, ದೊಡ್ಡದಾಗಿ ನನ್ನ ಲೆವೆಲ್ಗೆ ತಕ್ಕಂತ ಇದೆ. ಇದನ್ನ ನೆಟ್ಟು ನೋಡ್ಕೊಂಡು ಒಳ್ಳೆ ನಂಬಿಕೆ ಗಳಿಸ್ಕೊಬಿಟ್ರೆ ಇಡೀ ಆಸ್ತಿನೇ ನನ್ನ ಜವಾಬ್ದಾರಿಗೆ ಒಪ್ಪಿಸ್ಬಿಡ್ತಾರೆ. ಆಮ್ಯಾಕೆ ದಿಲ್ದಾರ್ ಅಂತ ಇರ್ಬೋದು. ಬರ ಕೇಳಿದ್ರಂತೆ, ಹೇಳಿ ಮಾವ, ನಾನು ಏನ್ ಕೆಲಸ ಮಾಡ್ಬೇಕು ಅಂತ. ಕೆಲಸ ಮಾಡಿ ಅನುಭವ ಇರೋರ್ಗಾದ್ರೆ ಅದ್ರ ಆಧಾರದ ಮೇಲೆ ಇಂಥ ಕೆಲಸ ಅಂತ ಹೇಳ್ಬೋದು. ಆದ್ರೆ ಕೆಲಸ ಅಂದ್ರೇನೆ ಏನು ಅಂತ ಗೊತ್ತಿಲ್ಲದೆ ಇರೋ ನಿಮಗೆ ಏನ್ ಕೆಲಸ ಅಂತ ಹೇಳಿ? ಎಲ್ಲಾ ಕೆಲಸನೂ ಮಾಡಿ. ಮಾವ, ಎಲ್ಲಾ ಕೆಲಸ ಅಂತಂದ್ರೆ? ಸದ್ಯಕ್ಕೆ ನೀವು ಇಟ್ಗೆನ ಲೋಡ್ ಮಾಡೋದು, ಮಣ್ಣು ಕಲ್ಸೋದು, ಹಂಗೆ ಆ ಗೂಡ್ಗೆ ಹಾಕಕ್ಕೆ ಇಟ್ಗೆ ಎತ್ಕೊಂಡ್ಬಂದು ಕೊಡೋದು, ಮತ್ತೆ ನಮ್ಮ ಮೇಸ್ತ್ರಿ ಹೇಳಿದ್ದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ. ಮಾವ, ನಾನು ಆ ಕೆಲಸ ಎಲ್ಲ ಮಾಡ್ಬೇಕೆ? ಅದ್ರಲ್ಲಿ ತಪ್ಪೇನಿದೆ ಹೇಳಿ ಅಂದ್ರೆ, ಅರಸನಾಗಿ ಮೆರಿಬೇಕು ಅಂದ್ರೆ ಆಳಾಗಿ ದುಡಿಲೇಬೇಕು. ನಾನು ಇಂಥ ಕೆಲಸಗಳನ್ನೆಲ್ಲ ಮಾಡ್ಕೊಂಡೆ ಇವತ್ತು ಈ ಮಟ್ಟಕ್ಕೆ ನಿಂತಿರೋದು. ಈ ಬಿಟ್ಟಿ ಶೋಕಿನೆಲ್ಲ ಬಿಟ್ಬಿಟ್ಟು ಈ ಕನ್ನಡಕ ಅಂಗಿನ ಬಿಚ್ಬಿಟ್ಟು ಹೋಗಿ ಕೆಲಸ ಮಾಡಿ ಹೋಗಿ. ಮಾವ, ಅದು ತುಮ್ಕೆ ಹಿಂಗೆ ಕಾಲ ಕಳಿಯೋದು ಅಂದ್ರೆ ನಂಗೆ ಇಡ್ಸಕ್ಕೆ ಲೋಡ್ ಮಾಡಬೇಕು. ಬಿರ್ನ ಹೋಗಿ. ಸರಿ ಮಾವ, ಹಂಗೇನು ಬಿಚ್ಚಾಕ್ತೀನಿ, ಆದ್ರೆ ನನ್ಗೆ ಈ ಧೂಳೆಲ್ಲ ಆಗಕ್ಕಿಲ್ಲ. ಈ ಕನ್ನಡಕ ಒಂದು ಹಾಕತೀನಿ. ಸರಿ ಸರಿ, ಪರವಾಗಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವಯ್ಯ. ಲೇ ಇದ್ಯಾ, ಯಾಕೆ ಹಿಂಗೆ ಹೇಳ್ತಾ ಇದ್ದೀ? ನನ್ನನ್ನ ಕ್ಷಮಿಸಿ ಅಮ್ಮಮ್ಮ. ನೀವೆಲ್ಲರೂ ನನ್ನ ಮೇಲೆ ತೋರ್ತಾ ಇರೋ ಅಕ್ರೆಗೆ ಸಾನೆ ಥ್ಯಾಂಕ್ಸ್. ಆದ್ರೆ ಈ ಕೆಲಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ನನ್ನ ಮನಸ್ಸಾಕ್ಷಿನ ಒಪ್ಪಕ್ಕಿಲ್ಲ ಅಮ್ಮಮ್ಮ. ಯಾಕೆ ಮಾಡಕ್ಕಾಗಕ್ಕಿಲ್ಲ? ಇದು ಒಂದ್ ಕೆಲಸನೇ ತಾನೇ, ಮಾಡ್ಕೊಂಡು ಹೋಗು. ಕೆಲವೊಂದ್ ವಿಚಾರದಲ್ಲಿ ದೂರ ಇದ್ದಷ್ಟು ಒಳ್ಳೇದು ಅತ್ತೆ. ಯಾಕೆ ಇನ್ನು ನೀನು ಮಂತ್ರಿ ಶಿವರಾಮೇಗೌಡರು ಸೊಸೆನ ಮರ್ತು ಬಿಟ್ಟಿದ್ಯಾ? ಕ್ಷಮಿಸಿ ಸಾವಿತ್ರಿ ಅಮ್ಮ, ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಚಲುವರಾಜನ್ ಮಗಳಾಗಿನೇ ಹೊರತು ಶಿವರಾಮೇಗೌಡರು ಸೊಸೆ ಆಗಿ ಅಲ್ಲ. ಅಲ್ಲಿ ನಾನು ಯಾವತ್ತೂ ಈ ಅಟ್ಟೆ ಸೊಸೆ ಅಂತ ಹೇಳ್ಕೋಬಾರ್ದು ಅಂತಾನೆ ಇದ್ದೆ. ಅದನ್ನ ನಾನು ಯಾವತ್ತೂ ಹೇಳ್ಕೊಂಡು ಇರ್ಲಿಲ್ಲ. ನೋಡಿ, ನೀನ್ ಹೇಳ್ಕೊಂಡಿದೀಯ ಅಂತ ನಾವ್ ಯಾರು ಹೇಳ್ತಾ ಇಲ್ಲ. ಅಲ್ಲಿ ಹೋಗಿ ಸುಮ್ನೆ ಯಾಕೆ ಕಷ್ಟಪಡ್ತೀಯಾ ಅಂತ ಇಲ್ಲೇ ಕೆಲಸ ಮಾಡ್ಬಿಡು. ಅದು ಕೆಲಸನೇ, ಇದು ಕೆಲಸನೇ ಅಲ್ವೇ? ಅಮ್ಮಮ್ಮ, ನೀವು ಕೊಡ್ತಾ ಇರೋ ಕೆಲಸದಲ್ಲಿ ಪಿರುತಿ ಅದೇ, ಕಾಳಜಿ ಅದೇ. ಆದ್ರೆ ನನ್ ಮನ್ಸಿಗೆ ನೆಮ್ಮದಿ ಕೊಡಕ್ಕಿಲ್ಲ. ಯಾಕೆ ಅಂದ್ರೆ ಅದು ನನ್ನ ಅರ್ಹತೆಗೆ ಸಿಕ್ಕ ಕೆಲಸ ಅಂತ ನನ್ಗೆ ಅನ್ಸಕ್ಕಿಲ್ಲ. ನೀವು ನನ್ ಮೇಲಿರೋ ಕರುಣೆಯಿಂದ ಕೊಟ್ಟ ಕೆಲಸ ಅಂತ ಅನ್ಸ್ಕೊತದೆ. ನನಗೆ ಆ ಕರುಣೆಯಿಂದ ಸಿಗೋ ಜೀವನ ಬೇಡ.
ಕಷ್ಟ ಆದ್ರೂ ಕಷ್ಟಪಟ್ಟು ಬದುಕೋದ್ರಲ್ಲೇ ಶಾನೆ ತೃಪ್ತಿ ಅದೇ. ಒಟ್ನಲ್ಲಿ ಆ ಹೋಟ್ಲಗೋ ಕೆಲಸ ಮಾಡಿ ನಮ್ಮ ಅಣ್ಣಂದು ಈ ಅಟ್ಟಿ ಮರವಾದಿ ಕಳಿಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ. ನೀ ಅಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಅಣ್ಣನ ಗೌರವ ಮರ್ಯಾದೆ ಮಣ್ಪಾಲಾಯ್ತದೆ ಅಂತ ನಿನಗೆ ಗೊತ್ತಾ? ನನ್ನಿಂದಾಗಿ ನಮ್ಮ ಮಾವ ಏನ್ ಗೌರವಕ್ಕೆ ಚ್ಯುತಿ ಬರ್ತದೆ ಅಂದ್ರೆ ನಾನು ಆ ಕೆಲಸಕ್ಕೆ ಹೋಗಕ್ಕಿಲ್ಲ ಬಿಡಿ ಸಾವಿತ್ರಿ ಅಮ್ಮ. ಹಂಗಾರೆ ಶಿವರಾಮ್ ಹೇಳಿದ ಕೆಲಸನ ಮಾಡ್ಕೊಂಡು ಹೋದಿಯಾ? ಖಂಡಿತವಾಗ್ಲೂ ಇಲ್ಲ ಅಮ್ಮಮ್ಮ. ನಾನು ಒಪ್ಕೊಳ್ಳೋದಿರ್ಲಿ, ನನ್ನ ಹೊಟ್ಟೆಲಿರೋ ಮಗು ಅದಕ್ಕೆ ಒಪ್ಕೊಳ್ತದ? ನಾಳೆ ದಿನ ಹೊರಗಡೆ ಬಂದ್ಮೇಲೆ ನನ್ ಮಗು ನನ್ ಸ್ವಾಭಿಮಾನನ ಬಿಟ್ಬಿಟ್ಟು ಅದ್ ಹೆಂಗ್ ಬದುಕ್ದೆ ಅಂತ ನನಗೆ ಪ್ರಶ್ನೆ ಮಾಡಕ್ಕಿಲ್ವಾ ಮಾವಯ್ಯ? ಇನ್ ಮುಂದೆ ನಿಮ್ ಗೌರವಕ್ಕೆ ಧಕ್ಕೆ ಬರುವಂತ ಕೆಲಸ ನಾನು ಯಾವತ್ತೂ ಮಾಡಕ್ಕಿಲ್ಲ. ನನ್ನ ಜೀವನಕ್ಕೆ ಬೇರೆ ಏನಾದ್ರೂ ದಾರಿ ನೋಡ್ಕೋತೀನಿ. ನಾನು ನಿಮ್ ಮುಂದೆ ನಿಂತು ಎದುರು ಮಾತಾಡ್ದೆ ಅಂತ ಬೇಸರ ಮಾಡ್ಕೋಬೇಡಿ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ನನ್ನನ್ನ ಕ್ಷಮಿಸ್ಬೇಡಿ. ಯಾವ್ರೆ ನನ್ನ ಕೈಲಿ ಆಯ್ತಲ್ಲ, ಸಾಕಾಗೋಯ್ತು. ಏನೋ MLA ಮಗಳು ಅಂತ ಮದುವೆ ಆದ್ರೆ ತಲೆ ಮೇಲೆ ಇಟ್ಗೆನೆ ಹೇಳ್ಬಿಟ್ಲಲ್ಲ. ಅವಳ ಅಜ್ಜಿ ಅವಳು ಇಲ್ಲೇ ಇದ್ದಿದ್ರೆ ಇಟ್ಗೆ ಪಟ್ಕೊಂಡು ಹಾಕ್ಬಿಡ್ತಾ ಇದ್ದೆ ತಲೆ ಮೇಲೆ. ಇರ್ಲಿ, ಟೈಮ್ ಬರ್ತದೆ.